ಅಷ್ಟಾಂಗ ನಮಸ್ಕಾರವನ್ನೇ ಸಾಷ್ಟಾಂಗ ನಮಸ್ಕಾರ ಎನ್ನುತ್ತಾರೆ. ಸಾಷ್ಟಾಂಗ ನಮಸ್ಕಾರ ಎಂದರೆ ಮಾನವನಿಗೆ ಇರುವ 8 ಅಂಗಗಳ ಮೂಲಕ ನಮಸ್ಕಾರ ಮಾಡುವುದೆಂದರ್ಥ. ಪುರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸ ತದಾ ಪಾದ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಮೋಷ್ಟಾಂಗ ಈರಿತಃ. ಅಷ್ಟಾಂಗಗಳು ಎಂದರೆ ಮೊದಲನೆಯದು ಉರಸ ಛಾತಿ, ಎರಡನೆಯದು ಶಿರಸ ತಲೆ, ಮೂರನೆಯದು ದೃಷ್ಟ್ಯ ಕಣ್ಣುಗಳು, ನಾಲ್ಕನೆಯದು ಮನಸ ಹೃದಯ ಮತ್ತು ಮನಸ್ಸು, ಐದನೆಯದು ವಚಸ ನುಡಿ ಮತ್ತು ಮಾತು, ಪಾದ್ಯಾಂ ಕಾಲುಗಳು, ಏಳನೇದು ಕರಾಭ್ಯಾಂ ಕೈಗಳು, ಎಂಟನೇದು ಕರ್ಣಾಭ್ಯಾಂ ಕಿವಿಗಳು. ಈ 8 ಅಂಗಗಳೊಂದಿಗೆ ನಮಸ್ಕಾರ ಮಾಡುವುದು ಸಾಷ್ಟಾಂಗ ನಮಸ್ಕಾರವೆಂದು ಕರೆಯಲಾಗುತ್ತದೆ. ಮಾನವನು ಈ 8 ಅಂಗಗಳ ಮೂಲಕ ಸಹಜವಾಗಿ ಅಪರಾಧಗಳನ್ನು ಮಾಡಿರುತ್ತಾನೆ. ಆದ್ದರಿಂದ ದೇವಾಲಯದಲ್ಲಿ ನೆಲದ ಮೇಲೆ ಬಿದ್ದು ಮೇಲಿನ ಶ್ಲೋಕವನ್ನು ಪಠಿಸುತ್ತಾ ಈ ಅಂಗಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ದೇವಾಲಯದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ದೇವರು ಮತ್ತು ಧ್ವಜಸ್ತಂಭ ಮಧ್ಯದಲ್ಲಿ ಅಲ್ಲ, ಧ್ವಜಸ್ತಂಭದ ಹಿಂದಿನಿಂದಲೇ ಮಾಡಬೇಕು. ಪ್ರತಿ ಅಂಗದ ಆಧ್ಯಾತ್ಮಕ ನಮಸ್ಕಾರ. ಮೊದಲನೆಯದು ಉರಸ, ನಮಸ್ಕಾರ ಮಾಡುವಾಗ ಛಾತಿ ನೆಲಕ್ಕೆ ತಾಕಬೇಕು. ಎರಡನೆಯದು ಶಿರಸ, ತಲೆ ನೆಲಕ್ಕೆ ತಾಕಬೇಕು. ಮೂರನೆಯದು ದೃಷ್ಟ್ಯ, ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಲ್ಲಿ ದೇವರನ್ನು ಕಾಣಬೇಕು. ನಾಲ್ಕನೆಯದು ಮನಸ, ಮನಸ್ಸಿನಿಂದ ಶುದ್ಧ ಭಾವದಿಂದ ನಮಸ್ಕಾರ ಮಾಡಬೇಕು. ಐದನೆಯದು ವಚಸ, ಪವಿತ್ರ ಮಂತ್ರಗಳೊಂದಿಗೆ ದೇವರನ್ನು ಸ್ಮರಿಸಬೇಕು. ಆರನೆಯದು ಪಾದ್ಯಾಂ, ಕಾಲುಗಳನ್ನು ನೆಲಕ್ಕೆ ತಾಕಬೇಕು. ಏಳನೆಯದು ಕರಾಭ್ಯಾಂ, ಕೈಗಳನ್ನು ನೆಲಕ್ಕೆ ತಾಕಬೇಕು. ಎಂಟನೆಯದು ಜಾನೋಭ್ಯಾಂ, ಮೂಳೆಗಳನ್ನು ನೇಲಕ್ಕೆ ತಾಕಬೇಕು. ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು. ಅವರಿಗೆ ಪಂಚಾಂಗ ನಮಸ್ಕಾರ ಶ್ರೇಷ್ಠ. ಇದರಲ್ಲಿ ಕೈಗಳು, ಕಾಲುಗಳು ಮತ್ತು ನುಡಿ, ತಲೆ ಮಾತ್ರ ನೆಲಕ್ಕೆ ತಾಕಬೇಕು. ಪೂಜೆ ಮುಗಿದ ಮೇಲೆ ಮಂತ್ರಪುಷ್ಪಾಂಜಲಿ ಅರ್ಪಿಸುವ ವೇಳೆ ಸಾಷ್ಟಾಂಗ ಅಥವಾ ಪಂಚಾಂಗ ನಮಸ್ಕಾರ ಮಾಡಬೇಕು. ದೇವರಿಗೂ ಗುರುಗಳಿಗೂ ಯತಿಗಳಿಗೂ ಎದುರಾಗಿ ಬಂದಾಗ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡುವುದು ವಿಧಿ. 100 ಯಜ್ಞಗಳು ಮಾಡಿದರೂ ಸಿಗದ ಫಲವನ್ನು ಸಾಷ್ಟಾಂಗ ನಮಸ್ಕಾರ ಮಾಡುವವನು ಪಡೆಯುತ್ತಾನೆ ಎಂಬುದು ಶಾಸ್ತ್ರದ ವಾಕ್ಯ.